ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಷ್ಟು ಕಠಿಣ ಸಂಘರ್ಷ ಇರುತ್ತೋ ಅಷ್ಟೇ ಈಸಿಯಾಗಿ ಗೆಲುವು ಸಿಗುತ್ತೆ ಅನ್ನುವುದಕ್ಕೆ ಒಬ್ಬ ಬಡ ರೈತನ ಮನೆಯಲ್ಲಿ ಜನಿಸಿದ ಮೇರಿ ಕಾಮ್ ಅವರ ಜೀವನ ಶೈಲಿಯನ್ನು ನೋಡಿ ತಿಳಿಯಬಹುದು. 1982ರ ನವೆಂಬರ್ 24ರಂದು ಮೇರಿ ಕಾಮ್ ಜನಿಸಿದರು. ಮಣಿಪುರದ ಕಾಂಗೇಚಿ ವಿಲೇಜ್ನಲ್ಲಿ ಮೇರಿ ಕಾಮ್ ಜನಿಸಿದರು. ಮೇರಿ ಕಾಮ್ ಅವರ ಬದುಕು ಪ್ರೇರಣಾದಾಯಕ ಹೋರಾಟ ಮತ್ತು ಸಾಧನೆಯ ಕಥೆಯಾಗಿದೆ. ಬಡ ಕುಟುಂಬದ ಗ್ರಾಮೀಣ ಮಹಿಳೆಯಿಂದ ಆರಂಭಗೊಂಡ ಈ ಪ್ರಯಾಣವು ವಿಶ್ವಮಟ್ಟದ ಚಾಂಪಿಯನ್ ಆಗಿ ಹೊರಹೊಮ್ಮುವವರೆಗೆ ಅವರ ದಿಟ್ಟ ನಿಲುವು, ಶ್ರಮ ಮತ್ತು ಹಂಬಲವನ್ನು ಸಾರುತ್ತದೆ. ಇವರ ಪ್ರಾರಂಭಿಕ ದಿನಗಳು ತುಂಬ ಕಠಿಣವಾಗಿತ್ತು. ಮಣಿಪುರದ ಬಡ ಕುಟುಂಬದಲ್ಲಿ ಜನಿಸಿದ ಮೇರಿ ಕಾಮ್ ತನ್ನ ಪ್ರಾಥಮಿಕ ಶಿಕ್ಷಣದ ಜೊತೆಗೆ ಕೃಷಿ ಕೆಲಸದಲ್ಲೂ ತಂದೆಗೆ ಸಹಾಯ ಮಾಡುತ್ತಿದ್ದರು. ತನ್ನ ಸುತ್ತಮುತ್ತಲಿನ ಪರಿಸ್ಥಿತಿ ನಡುವೆಯೂ ಬಾಕ್ಸಿಂಗ್ ಪ್ರತಿ ಆಕರ್ಷಣೆ ಹೊಂದಿ ಮುನ್ನಡೆಯಲು ನಿರ್ಧರಿಸಿದರು. ಪ್ರಾರಂಭದಲ್ಲಿ ಕುಟುಂಬದ ವಿರೋಧವನ್ನು ಎದುರಿಸಿದ್ದ ಇವರು ತನ್ನ ಶ್ರಮದಿಂದ ಬಾಕ್ಸಿಂಗ್ನಲ್ಲಿ ಪಾದಾರ್ಪಣೆ ಮಾಡಿದರು. ಹಾಗೆಯೇ ಮಹಿಳೆಯರಾಗೆ ಬಾಕ್ಸಿಂಗ್ ಆಗುವುದಿಲ್ಲ ಎಂದು ಹೇಳಿದ ಈ ಸಮಾಜ ನಿಲುವನ್ನು ಇವರು ಮುರಿದರು. 6 ಬಾರಿ ವಿಶ್ವ ಚಾಂಪಿಯನ್ಶಿಪ್ ಗೆದ್ದು ಮೇರಿ ಕಾಮ್ ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ತನ್ನ ಹೆಜ್ಜೆ ಗುರುತನ್ನು ಮೂಡಿಸಿದರು. 2012ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗೆದ್ದು ದೇಶಕ್ಕೆ ಹೆಮ್ಮೆ ತಂದರು. ಏಷ್ಯನ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಹಾಗೆಯೇ ತಮ್ಮ ಗ್ರಾಮದಲ್ಲಿ ಬಾಕ್ಸಿಂಗ್ ಅಕಾಡೆಮಿಯನ್ನು ಆರಂಭಿಸಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿಯನ್ನು ನೀಡುತ್ತಿದ್ದಾರೆ. ಮತ್ತು ಇವರು ರಾಜಕೀಯದಲ್ಲೂ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಮೇರಿ ಕಾಮ್ ಅವರ ಕತೆ ಜೀವನದ ದುಷ್ಟ ಕಾಲವನ್ನು ದಾಟಿ ಏಳಿಗೆಯತ್ತ ಪ್ರಯಾಣ ಮಾಡುವುದನ್ನು ವಿವರಿಸಲಾಗುತ್ತದೆ. ಇವರ ಛಲ, ಶ್ರಮ ಮತ್ತು ಹಂಬಲಗಳು ಪ್ರಮುಖವಾಗಿದೆ. ಇವರು ನಮ್ಮ ಭಾರತದ ಹೆಮ್ಮೆ. ಮೇರಿ ಕಾಮ್.